ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಬುರ್ಜಿ ಗ್ರೇವಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಮನೆಯಲ್ಲೇ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ. ಹೋಟೆಲ್ಗಳಲ್ಲೇ ತಿಂದೇ ಇರ್ತೀವಿ, ಅದೇ ಟೇಸ್ಟನ್ನ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ನೋಡಿಕೊಂಡು ನೀವು ಒಂದು ಸತಿ ಮನೆಯಲ್ಲೇ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ 1 ಲೀಟ್ರಷ್ಟು ಹಾಲನ್ನ ಇಟ್ಕೊಂಡಿದ್ದೀನಿ, ಬಿಸಿ ಮಾಡ್ಕೊಳ್ತಿದ್ದೀನಿ. ನಾವೀಗ ಪನ್ನೀರ್ ಮಾಡ್ಕೊಳ್ಬೇಕು. ಈಗ ನೋಡಿ ಹಾಲೆಲ್ಲ ಒಂದು ಸ್ವಲ್ಪ ಬಿಸಿ ಆದಮೇಲೆ ನೋಡಿ ಉಪ್ಪು ಬರ್ತಿದೆಯಲ್ಲ, ನಾನು ವಿನೆಗರ್ ಹಾಕ್ಕೊಳ್ತಿದ್ದೀನಿ. ನೀವು ವಿನೆಗರ್ ಬದಲು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡು ಹಾಲನ್ನ ಒಡೆಸ್ಕೊಳ್ಬೋದು. ನೋಡಿ ನಾನೊಂದು ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದು ಹಾಲು ಕಾಯ್ತಾ ಅದು ಹಾಲು ಒಡೆದ್ಬಿಡುತ್ತೆ. ಈಗ ಉಳಿದ ವಿನೆಗರ್ ನಾನು ಹಾಕ್ಕೊಂಡು ಅದನ್ನು ಕಾಯಿಸ್ಕೊಳ್ತಿದ್ದೀನಿ. ಈಗ ನೋಡಿ ಹಾಲೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಒಡೆದಿದೆ. ಈಗ ಪನ್ನೀರು ಮತ್ತು ನೀರೆಲ್ಲ ಸೆಪ್ರೇಟ್ ಆಗಿದೆ. ಈಗ ತಿರುಗಿಸ್ಕೊಂಡ್ಬಿಟ್ಟು ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ. ಈಗ ಪನ್ನೀರೆಲ್ಲ ನಾವು ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಈಗ ನಾನು ನೀರನ್ನ ಸೋಸ್ಕೊಳ್ತಿದ್ದೀನಿ. ಈಗ ನೋಡಿ ಬೇರೆ ಒಂದು ಬೌಲ್ ತಗೊಳ್ಳೋಣ. ಬೇರೆ ಬೌಲ್ಗೆ ಒಂದು ಜಾಲರಿ ಇಟ್ಕೊಂಡಿದ್ದೀನಿ. ಈಗ ಜಾಲರಿ ಜೊತೆ ಈ ಥರ ಸೋಸ್ಕೊಂಡಾದ್ರೂ ನಾವು ತಗೊಳ್ಬೋದು. ಇಲ್ಲ ಅಂದರೆ ಈ ರೀತಿ ಕಾಟನ್ ಬಟ್ಟೆ ಇದ್ದರೆ ನಾವು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ನಾವು ಬೇಕಾದರೆ ಈ ರೀತಿ ಇಂಟ್ಕೊಳ್ಬೋದು. ನೋಡಿ ಬಿಸಿ ಇರೋದ್ರಿಂದ ನೋಡಿಬಿಟ್ಟು ನೀವು ಅದನ್ನು ಇಂಟ್ಕೊಳ್ಬೇಕು. ಈಗ ನೀರನ್ನೆಲ್ಲ ಮತ್ತೆ ಅದನ್ನು ಚೆಲ್ಬಿಟ್ಟು ಈಗ ನಾನು ತಣ್ಣೀರು ಹಾಕ್ಕೊಳ್ತಿದ್ದೀನಿ. ತಣ್ಣೀರು ಹಾಕಿ ಪನ್ನೀರ್ನೆಲ್ಲ ಒಂದ್ಸತಿ ನಾವು ಈ ರೀತಿ ತೊಳ್ಕೊಳ್ಬೇಕು. ನಾವು ವಿನೆಗರ್ ಹಾಕೋದ್ರಿಂದ ಅದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾವು ಈ ರೀತಿ ಇಂಟ್ಕೊಳ್ಳೋಣ. ನೋಡಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಆ ರೀತಿ ನಾವು ಚೆನ್ನಾಗಿ ಅದನ್ನು ಇಂಟ್ಕೊಳ್ಬೇಕು. ನೋಡಿ ನಾವು ಈ ರೀತಿ ಪ್ರೆಸ್ ಮಾಡಿದರೆ ಅದು ಸ್ವಲ್ಪನೂ ನೀರಿರಲ್ಲ, ಆ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನಾವು ಈ ರೀತಿ ಇಂಟ್ಕೊಳ್ಬೇಕು. ನೋಡಿ ಪನ್ನೀರ್ ಈಗ ರೆಡಿಯಾಗಿದೆ. ನೋಡಿ ಈ ರೀತಿ ನಾವು ಪನ್ನೀರ್ ರೆಡಿ ಮಾಡಿಕೊಂಡು ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಬೋದು. ನೀವು ಅಕಸ್ಮಾತ್ ಈ ರೀತಿ ಪನ್ನೀರ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಮಾರ್ಕೆಟೆಲ್ಲ ರೆಡಿಮೇಡಾಗಿ ಸಿಗುತ್ತೆ ಪನ್ನೀರ್ ತಂದುಬಿಟ್ಟು ಈ ರೀತಿ ನಾವು ಸಣ್ಣದಾಗಿ ತುರ್ಕೊಂಡ್ಬಿಟ್ಟು ನಾವು ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ನಾವು ಬೇಗನೆ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಸಣ್ಣ ಬಾಂಡೆ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ನಾನು ಕಸೂರಿ ಮೇಥಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ನಾನು ಅದೇ ಬಾಂಡಿಗೆ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ. ನಾವು ಲೋ ಮೀಡಿಯಮಲ್ಲೇ ಇಟ್ಕೊಂಡು ಸ್ಟವ್ನ ನಾವು ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಅದನ್ನು ಹುರ್ಕೊಳ್ಬೇಕು. ಈಗ ಕಡಲೆ ಹಿಟ್ಟೆಲ್ಲ ಹುರಿದಾಗಿದೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬೌಲಲ್ಲಿ ನಾನು 1 ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರು, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರು, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಕಸೂರಿ ಮೇಥಿ ಆವಾಗಲೇ ಬಿಸಿ ಮಾಡ್ಕೊಂಡಿದ್ವಲ್ಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ. ಇನ್ನು ಅರ್ಧ ಸ್ಪೂನಷ್ಟು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಬಿಸಿ ಮಾಡ್ಕೊಂಡಿದ್ವಲ್ಲ, ಈಗ ಕಡಲೆ ಹಿಟ್ಟು ಸಹ ಹಾಕ್ಕೊಂಡು ಈಗ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಗಂಟಿಲ್ದೇ ರೀತಿ ಚೆನ್ನಾಗಿ ಅದನ್ನು ಪೇಸ್ಟ್ ರೀತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಮಸಾಲೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಿಮಗೆ ಕಲರ್ ಏನಾದರೂ ಬೇಕಿದ್ದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬೇಕಾದ್ರೆ ನಾವು ಹಾಕ್ಕೊಂಡು ಮಾಡ್ಕೊಳ್ಬೋದು. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಂಡೆ ಇಟ್ಕೊಳ್ತಿದ್ದೀನಿ. ಒಂದು 2 ಇಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಾನು ಬಟರ್ ಹಾಕ್ಕೊಳ್ತಿದ್ದೀನಿ. 1 ಪಲಾವ್ ಎಲೆ, 1 ಏಲಕ್ಕಿ ಕಾಯಿ, ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಿದ್ದೀನಿ. ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಇಲ್ಲಿ 2 ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಾನು ದಪ್ಪ ಸೈಜ್ ಈರುಳ್ಳಿನ 2 ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈಗ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನಾವು ಈರುಳ್ಳಿ ಫ್ರೈ ಆಗಬೇಕಾದ್ರೆ ನಾನು ಹಸಿ ಬಟಾಣಿ ಹಾಕ್ಕೊಳ್ತಿದ್ದೀನಿ. ನೋಡಿ ಹಸಿ ಬಟಾಣಿ ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ನಾವು ಸ್ಕಿಪ್ ಮಾಡಿಕೊಂಡು ಹಾಗೇನೂ ಸಹ ಮಾಡ್ಕೊಳ್ಬೋದು. ಹಾಗೇನು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಹಾಕೋದ್ರಿಂದ ಫ್ಲೇವರು ಇನ್ನೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆ ಅನ್ನೋದಕ್ಕೋಸ್ಕರ ಹಸಿ ಬಟಾಣಿ ಕೂಡ ಹಾಕ್ಕೊಂಡು ನಾವು ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ.
ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ಟೊಮೊಟೊನ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು 2 ಸಣ್ಣ ಸೈಜಿನ ಟೊಮೊಟೊನ ನಾನು ಹಾಕ್ಕೊಳ್ತಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾವು ಟೊಮೊಟೊ ಬೇಯೋದಕ್ಕೋಸ್ಕರ ನಾನು ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಉಪ್ಪು ಸ್ವಲ್ಪ ಉದುರಿಸ್ಕೊಳ್ಳೋದ್ರಿಂದ ಬೇಗನೆ ಅದು ಬೆಂದೋಗ್ಬಿಡುತ್ತೆ ಟೊಮೊಟೊ. ಈಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಅದು ಫ್ರೈ ಆಗಿದೆ. 1/4 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಅರಿಶಿನ ಪುಡಿ ಹಾಕಿ ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಾವು ಯಾವುದೇ ಒಂದು ಪಲ್ಯನೇ ಆಗಲಿ ಕರಿನೇ ಆಗಲಿ ಈ ರೀತಿ ನಾವು ಒಗ್ಗರಣೆ ಮಾಡ್ಕೊಳ್ಬೇಕಾದ್ರೆ ನಾವು ನಿಧಾನವಾಗಿ ಕಮ್ಮಿ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಈಗ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಸಾಲೆ ಹಾಕ್ಕೊಳ್ಳೋಣ. ಆವಾಗಲೇ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆನ ಈಗ ಹಾಕ್ಕೊಳ್ಬೇಕು. ಈಗ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಹಾಕಿದ ಮೇಲೆ ಅದು ಹಸಿ ವಾಸನೆ ಹೋಗುವವರೆಗೂ ನಾವು ಸ್ಟವ್ನ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಪ್ಲೇಟ್ ಮುಚ್ಚಿ ಈಗ 1 ನಿಮಿಷಗಳ ಕಾಲ ಅದನ್ನು ನಾವು ಬೇಯಿಸ್ಕೊಳ್ಬೇಕು. ಈಗ ನೋಡಿ 1 ನಿಮಿಷ ಆಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀರು ಹಾಕ್ಕೊಳ್ಬೇಕು. ಈಗ ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಬೇಕು. ನಾವು ತೀರಾ ತೆಳು ಮಾಡ್ಕೊಳ್ಬಾರ್ದು, ತೀರಾ ಗಟ್ಟಿನೂ ಮಾಡ್ಕೊಳ್ಬಾರ್ದು. ಒಂದು ಮೀಡಿಯಮಲ್ಲಿ ನಾವು ನೀರು ಹಾಕ್ಕೊಳ್ಬೇಕು. ಈಗ ನೋಡಿ ನಾನು ತೋರಿಸ್ತಿದ್ದೀನಿ. 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾವು ಪನ್ನೀರ್ ಕೂಡ ಹಾಕ್ಮೇಲೆ ಅದು ಇನ್ನೂ ಗಟ್ಟಿ ಬರುತ್ತೆ. ಆದ್ದರಿಂದ ನೀರು ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು 1 ಗ್ಲಾಸ್ನಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ. ಈಗ ನೀರು ಹಾಕಿದ್ದಾದಮೇಲೆ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಮಸಾಲೆ ಎಲ್ಲ ನೀಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ. ನೀವು ರುಚಿ ನೋಡಿಕೊಂಡು ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ನಾನು ಪ್ಲೇಟ್ ಮುಚ್ಚಿ ನಾನು 1 ನಿಮಿಷ ಅದನ್ನು ಕುದಿಸ್ಕೊಳ್ತಿದ್ದೀನಿ. ನೋಡಿ 1 ನಿಮಿಷ ಆಗಿದೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಅದು ಫ್ರೈ ಆಗಿ ಕುದೀತಿದೆ. ಈಗ ನಾವು ಪನ್ನೀರ್ ಹಾಕ್ಕೊಳ್ಬೇಕು. ನೋಡಿ ಆವಾಗಲೇ ರೆಡಿ ಮಾಡ್ಕೊಂಡಿರುವ ಪನ್ನೀರನ್ನ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ ಪನ್ನೀರನ್ನ ನಾವು ಆವಾಗಲೇ ತಕ್ಷಣವೇ ನಾವು ಮಾಡಿಕೊಂಡು ಗ್ರೇವಿ ಮಾಡ್ಕೊಳಕ್ಕಾಗಲ್ಲ. ಅಂದರೆ ನಾವು ಪನ್ನೀರನ್ನ ತಂದುಬಿಟ್ಟು ತುರಿದ್ಬಿಟ್ಟು ನಾವು ಹಾಕಿದ್ರೂ ಸಹ ಸಿಂಪಲ್ಲಾಗಿ ನಾವು ಬೇಗನೆ ಕೇವಲ 15 ನಿಮಿಷದಲ್ಲಿ ನಾವು ಗ್ರೇವಿನ ರೆಡಿ ಮಾಡ್ಕೊಳ್ಬೋದು. ಈಗ ನೋಡಿ ಪನ್ನೀರೆಲ್ಲ ಹಾಕಾದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಯಾವ ರೀತಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ಅದು ಕುದ್ಮೇಲೆ ಅದು ಇನ್ನೂ ಗಟ್ಟಿ ಬರುತ್ತೆ. ಅದು ಆರಿದ ಮೇಲೆ ಅಂತೂ ಇನ್ನೂ ಗಟ್ಟಿ ಆಗುತ್ತೆ. ಈಗ ಎಲ್ಲ ಚೆನ್ನಾಗಿ ಒಂದು ಸತಿ ತಿರುಗಿಸ್ಬಿಟ್ಟು ಈಗ ನಾನು ಪ್ಲೇಟ್ ಮುಚ್ಚಿ 1-2 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಅದನ್ನು ಕುದಿಸ್ಕೊಳ್ಬೇಕು. ಈಗ ನೋಡಿ 2 ನಿಮಿಷ ಆಗಿದೆ. ಈಗ ಗ್ರೇವಿನೆಲ್ಲ ಮತ್ತೆ ಅದನ್ನು ತಿರುಗಿಸ್ಕೊಳ್ತಿದ್ದೀನಿ. ನೋಡಿ ಒಂದು ಸತಿ ನೀಟಾಗೆಲ್ಲ ನಾವು ತಿರುಗಿಸ್ಕೊಳ್ಬೇಕು. ತಳ ಹಿಡಿದೇ ರೀತಿ ನಾವು ಚೆನ್ನಾಗಿ ಆವಾಗವಾಗ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ಈಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಬುರ್ಜಿ ಗ್ರೇವಿನ ನಾವು ಪೂರಿ ಜೊತೆ, ಚಪಾತಿ ಜೊತೆ, ರೋಟಿ ಜೊತೆ, ನಾವು ಗೀ ರೈಸು, ಬಿರಿಯಾನಿ ಜೊತೆ ಯಾವ ಜೊತೆನಾದರೂ ನಾವು ಸೈಡ್ ಡಿಶ್ ಆಗಿ ಕೂಡ ನಾವು ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಕಾಂಬಿನೇಷನ್ ಮಾತ್ರ ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಸೂಪರಾಗಿರುತ್ತೆ. ಈಗ ನಾನು ಉಳಿದ ಕಸೂರಿ ಮೇಥಿನ ಹಾಕ್ಕೊಳ್ತಿದ್ದೀನಿ. ನಾವು ಆವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕಸೂರಿ ಮೇಥಿ, ಈಗ ಅದನ್ನು ಮತ್ತೆ ಒಂದು ಸತಿ ಈ ರೀತಿ ಕ್ರಷ್ ಮಾಡಿ ಹಾಕೋದ್ರಿಂದ ಅದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಪನ್ನೀರ್ ಬುರ್ಜಿ ಗ್ರೇವಿ ರೆಡಿಯಾಗಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ. ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ಗ್ರೇವಿ ಎಷ್ಟು ಗಟ್ಟಿಯಾಗಿ ಸೂಪರಾಗಿ ಬಂದಿದೆ ಅಂತ. ನೀವು ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಪನ್ನೀರ್ ಬುರ್ಜಿ ಗ್ರೇವಿಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೀನಿ. ನೋಡಿ ಗ್ರೇವಿ ಮಾತ್ರ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಹೇಗೆ ಬಂದಿದೆ ಅಂತ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಟೇಸ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.